ನೆಫ್ರಾಲಜಿ ಮತ್ತು ಮೂತ್ರಪಿಂಡ ಕಸಿ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅರವಿಂದ್ ಸಿ ಅವರಿದ್ದಾರೆ. ಟ್ರಸ್ಟ್ವೆಲ್ ಆಸ್ಪತ್ರೆಯಿಂದ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಡಾಕ್ಟರ್ ಅರವಿಂದ್ ಅವರು, ಈಗ ಬಹಳ ಮುಖ್ಯವಾಗಿ ಈ ಕಾರಣಗಳಿಂದ ಮೂತ್ರಪಿಂಡದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಅಂದ್ರೆ ಯಾವೆಲ್ಲ ಪರ್ಟಿಕ್ಯುಲರ್ ಕಾರಣಗಳನ್ನ ನೀವು ಕೊಡ್ತಾ ಹೋಗ್ತೀರಿ ಅಂತ, ರೀಸನ್ಸ್? ಸೊ ಈ ಮೂತ್ರಪಿಂಡ ಸಮಸ್ಯೆ ಅಂದ್ರೆ ಎರಡು ತರ. ಒಂದು ಅಕ್ಯೂಟ್ ಕಿಡ್ನಿ ಇಂಜರಿ ಅಂತ ಹೇಳ್ತೀವಿ, ಎಲ್ಲಿ ತಟಸ್ಥಂತ ಕಿಡ್ನಿ ತೊಂದರೆ ಬರುತ್ತೆ. ಇನ್ನೊಂದು ದೀರ್ಘಕಾಲದ ಕಿಡ್ನಿ ವೈಫಲ್ಯತೆ ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್. ಅಕ್ಯೂಟ್ ಕಿಡ್ನಿ ಇಂಜರಿ ಆಗೋದು ಕೆಲವರಿಗೆ ಈ ಲೂಸ್ ಮೋಷನ್ಸ್ ಮತ್ತೆ ಡಿಹೈಡ್ರೇಷನ್, ಜ್ವರಗಳು, ಮಲೇರಿಯಾ, ಡೆಂಗಿ ಇಂತ ಜ್ವರ ಬಂದ್ರೆ ಕೆಲವರಿಗೆ ಕಿಡ್ನಿ ಫೇಲಿಯರ್ ಆಗುತ್ತೆ. ಹಾವು ಕಚ್ಚೋ ಒಂದು ಪ್ರಸಂಗ, ಅದರಿಂದ ಕಿಡ್ನಿ ಫೇಲ್, ಅಕ್ಯೂಟ್ ಕಿಡ್ನಿ ಫೇಲ್. ಮತ್ತೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಗ್ಗೆ ಜಾಸ್ತಿ ಮಾತಾಡ್ತೀನಿ ನಾನು, ಅಥವಾ ದೀರ್ಘಕಾಲದ ಕಿಡ್ನಿ ವೈಫಲ್ಯತೆ. ಇದರಲ್ಲಿ ಸಕ್ಕರೆ ಕಾಯಿಲೆ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ. ಈ ಸಕ್ಕರೆ ಕಾಯಿಲೆ ಮುಂಚಿತವಾಗಿ ಒಂದು 10 ವರ್ಷ 15 ವರ್ಷದಿಂದ 6-8% ಅಂತ ಇತ್ತು. ಈಗ 13-14% ಜಾಸ್ತಿ ಮಟ್ಟದಲ್ಲಿ ಆಗ್ತಾ ಇದೆ. ಆದ ಕಾರಣ ಕಿಡ್ನಿ ಫೇಲಿಯರ್ ಕೂಡ ಇದರಿಂದ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಹೈ BP, ರಕ್ತ ಒತ್ತಡ. ಈ ರಕ್ತ ಒತ್ತಡದಿಂದಾನು ಆಗುವಂತಕ್ಕಂಥ ಕಿಡ್ನಿ ಫೇಲಿಯರ್ ಜಾಸ್ತಿ ಆಗ್ತಾ ಇದೆ. ರಕ್ತ ಒತ್ತಡ ನೀವು ನೋಡಿದ್ರೆ ರೂರಲ್ ಏರಿಯಾ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲೂ ಸುಮಾರು 25-30% ರಕ್ತ ಒತ್ತಡ ಇದೆ ಅಂತ ಗೊತ್ತಾಗ್ತಾ ಇದೆ. ಕೆಲವೊಮ್ಮೆ ಬೆಂಗಳೂರು, ಡೆಲ್ಲಿನಲ್ಲಿ ಸ್ಟಡೀಸ್ ಮಾಡಿದಾಗ ಸುಮಾರು 45-50% ಜನಕ್ಕೆ ರಕ್ತ ಒತ್ತಡ ಇದೆ ಅಂತ ನಮಗ್ ಗೊತ್ತಾಗ್ತಾ ಇದೆ. ಸೊ ಆದ ಕಾರಣ ರಕ್ತ ಒತ್ತಡ ಇನ್ನೊಂದು ಬಹಳ ಬಹುಮೂಲ್ಯವಾದ ಕಾರಣ ಕಿಡ್ನಿ ಫೇಲಿಯರ್ ಆಗಕ್ಕೆ, ಕ್ರಾನಿಕ್ ಕಿಡ್ನಿ ಫೇಲಿಯರ್ ಆಗಕ್ಕೆ. ಮತ್ತೆ ಕೆಲವು ಕಿಡ್ನಿನಲ್ಲೇ ಉತ್ಪನ್ನ ಆಗ್ತಕ್ಕಂತ ಕೆಲವು ವ್ಯಾಧಿಗಳಿವೆ. ಗ್ಲಾಮರ್ಲೋ ನೆಫ್ರೈಟಿಸ್ ಅಂತ ಹೇಳ್ತೀವಿ, ಮತ್ತೆ ಇಂಟರ್ಸ್ಟಿಷಿಯಲ್ ನೆಫ್ರೈಟಿಸ್ ಅಂತ ಹೇಳ್ತೀವಿ. ಇದು ಕಿಡ್ನಿನಲ್ಲೇ ಉತ್ಪನ್ನ ಆಗೋ ಕಾರಣಗಳು ಎಲ್ಲಿ ಇದರಿಂದ ಕಿಡ್ನಿ ಫೇಲಿಯರ್ ಆಗುತ್ತೆ. ಕೆಲವು ಜೆನೆಟಿಕ್ ಡಿಸೀಸಸ್ ಅಂತ ಬರುತ್ತೆ, ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ, ಇದರಲ್ಲೂ ಕಿಡ್ನಿ ತೊಂದರೆ ಬರ್ಬೋದು. ಮತ್ತೆ ಮುಖ್ಯವಾದ ಒಂದು, ಈ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಜೊತೆಗೆ ಪೇನ್ ಕಿಲ್ಲರ್ಸ್ ಅಂದ್ರೆ ಈ ದ್ರವ್ಯಗಳು, ಎಲ್ಲಿ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ, ಇಂಥವನ್ನ ನಾವು ಪ್ರಯೋಗ ಮಾಡಿದ್ರೆ ಕಿಡ್ನಿ ಫೇಲಿಯರ್ ಬರ್ತಕ್ಕಂಥದ್ದು. ಅದರ ಬಗ್ಗೆ ಜನರಿಗೆ ಎಚ್ಚರಿಕೆ ಇರಬೇಕು ಅಂತ ಕೇಳ್ಕೊತೀವಿ. ರೈಟ್.